ನಿನ್ನೆ ಜೋಗ್ ಬಂದಿದ್ವಿ ನಾವು. ಇಲ್ಲಿ ನಮ್ಮ ಅಣ್ಣನ ಮಗ ಅತ್ತಿಗೆ ಎಲ್ಲ ಇರ್ತಾರೆ ಇಲ್ಲಿ. ನಾವು ಗುಲ್ಬರ್ಗದಿಂದ ಇಲ್ಲಿವರೆಗೂ ಬಂದ್ವಿ, ಹುಬ್ಳಿ ಎಲ್ಲ ದಾಟ್ಕೊಂಡು. ಪ್ರತಿಯೊಂದು ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ನಿಮ್ಮ ಜೊತೆ. ನೀವು ನೋಡ್ತಾ ಇರಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ನಾವು ಈಗ ಹೋಗ್ತಿರೋದು ಕಾರ್ಗಲ್ಲಿಂದ ಸುತ್ತಮುತ್ತಲಿರೋ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮೊದಲಿಗೆ ದ್ವಿಮುಖ ಚಾಮುಂಡೇಶ್ವರಿನ ದರ್ಶನ ಮಾಡ್ತೀವಿ. ಬನ್ನಿ, ಆ ತಾಯಿಯ ದರ್ಶನ ನೀವು ಕೂಡ ಮಾಡಿ. ಮನೆಯಿಂದ ಹೋಗ್ಬೇಕಾದ್ರೆ ಈ ದಾರಿ ಇದು. ಸ್ವಲ್ಪ ದಾರಿನ ಕೂಡ ನಾನು ವಿಡಿಯೋ ತೊಗೊಂಡಿದ್ದೀನಿ. ಅಲ್ಲಿ ಎಲ್ಲ ನಮ್ಮ ಮೈದ್ನವ್ರು, ನಮ್ಮ ಅತ್ತಿಗೆಯವರು, ನಮ್ಮ ನಾದಿನಿಯವರು ಎಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ವಿ. ನನ್ನ ಮಗ, ಮಗಳು, ಮೊಮ್ಮಕ್ಕಳು ನೋಡ್ರಿ, ಎಲ್ಲರೂ ಸೇರಿಕೊಂಡು ದ್ವಿಮುಖ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಚಾಮುಂಡೇಶ್ವರಿ ದೇವಾಲಯ, ಶ್ರೀ ದ್ವಿಮುಖಿ ಚಾಮುಂಡೇಶ್ವರಿ ದೇವಾಲಯ. ನೋಡಿ, ಯಾರಾದರೂ ಕುಂಕುಮಾರ್ಚನೆ ಗುಡಿ ಸೇವೆ ಮಾಡ್ತಾ ಇದ್ದಿದ್ರೆ ₹100 ಕೊಟ್ಟರೆ ನಿಮ್ಮ ಹೆಸರಿನಲ್ಲಿ ನಾಮ ನಕ್ಷತ್ರ ಹೇಳಿ ಕುಂಕುಮಾರ್ಚನೆ ಮಾಡಿ ಉಡಿ ಪ್ರಸಾದವನ್ನು ಕೊಡ್ತೇವೆ. ಕುಂಕುಮಾರ್ಚನೆ ಮಾಡಿ. ಇದರ ಕ್ರಮ ನೀವು ತಿಳಿಸ್ಬೇಕು. ನಿಮ್ಗೆ ಯಾವುದು ಅದನ್ನು ಓಂ ಮಹಾದೇವೇನು ಚಾಮುಂಡಾಯಿನು ಚಾಮುಂಡೇಶ್ವರಿ ಓಂ ಮಹಾದೇವಿ. ದರ್ಶನ ಮುಗಿಸ್ಕೊಂಡು ಈ ತಾಯಿ ದರ್ಶನ ನೀವು ಕೂಡ ಮಾಡಿರಿ. ಇಲ್ಲಿ ಒಬ್ಬರು ಒಂದು ಮಾತಾಡ್ತಿದ್ದಾರೆ ನೋಡಿ, ಮಹಾರಾಜರ ಬಗ್ಗೆ. ಆಮೇಲೆ ಕಡೆಗೆ ಅವ್ರು ಏನು ಮಾಡಿದ್ರು ಅಂದರೆ ನಮಗೆ ರೂಮ್ ಮಾಡಿ ಉಳಿದಾಗ ಆಮೇಲೆ ಕಡೆಗೆ ಅವ್ರು ಕರೆದು ತಪ್ಪಾಯಿತು, ನಾನು ನಿಮ್ಮನ್ನು ಇದು ಮಾಡಿ ನಿಮ್ಮ ದೇವಿ ರಾತ್ರಿ ಇಡೀ ಮಲ್ಗಕ್ಕೆ ಕೊಟ್ಟಿಲ್ಲ ಅಂತ ನಮಗೆ ಸನ್ಮಾನ ಮಾಡಿ ಅವರು ಅರಮನೆಯಲ್ಲೇ ಊಟ ತಿಂಡಿ ಕೊಟ್ಟು. ಅಲ್ಲ, ನಾವು ಮಾರಿಕಾಂಬಾ ಜಾತ್ರೆಗೆ ಓಪನಿಂಗ್ ಕರೆಯಕ್ಕೆ ಹೋಗಿದ್ದೀವಿ. 5 ಲಕ್ಷ ಜನ ಸೇರ್ತಾರೆ ಅವ್ರು ಬಂದಿನ. ಯದುವೀರ್ ಬಂದಿನ. ಅವ್ರ ಸೆಕ್ಯೂರಿಟಿ ಅವಮಾನ ಮಾಡಿದರು. ಆಮೇಲೆ ಅವ್ರು ತಪ್ಪಾಯಿತು ನಮ್ಮನ್ನು ಅಂತೇಳಿ ಅವ್ರ ಕಾರಲ್ಲಿ BMW ಕಾರ್ ಕಳಿಸಿ ನಾವು ಇದ್ದಲ್ಲಿಗೆ ಅದರಲ್ಲಿ ಹೋಗಿ ಅವ್ರು ಕರ್ಕೊಂಡ್ಬಂದಿದ್ದು. ಸಾಗರ ಬಂದಮೇಲೆ ಅವರಿಗೆ ಗಂಡು ಮಗು ಆಯ್ತು. ಈಗ ಪ್ರತಿ ಸಲ ಸಾಗರ ಬರ್ತಾರೆ. ಈಗ ಪ್ರತಿ ವರ್ಷಕ್ಕೊಂದು ಸಲ ಕರೆಯೋದು ಬೇಡ, ಅಲ್ಲಿಂದ ಫಸ್ಟ್ ಉಡಿಯೋಕ್ಕೆ ಬರುತ್ತೆ. 2 ಗಂಡು ಮಕ್ಕಳು. 2 ಈಗ ಅವ್ರು ಖುಷಿ ಅಂದರೆ ಖುಷಿ. ಸಾಗರ ಬಂದರೆ ಮಾರಿಕಾಂಬಾ ಜಾತ್ರೆ ಟೈಮಲ್ಲಿ ಹಾಗೆ ಪಾಪು ಇತ್ತಲ್ಲ. ಪವರ್ಫುಲ್ ತಾಯಿ ಸಾಗರ ಮತ್ತು ಸಿರ್ಸಿ. ನಿಮ್ದು ಯಾವ ಊರು? ನಮ್ಮದು ಗುಲ್ಬರ್ಗ. ಅಡ್ಡಿ ಇಲ್ಲ, ಆರಾಮಾಗಿ ಅಲ್ಲಿ ಮುಗಿಸ್ಕೊಂಡು ಸಿಗ. ದ್ವಿಮುಖ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮುಗಿಸ್ಕೊಂಡು ನಾವು ಮುಂದಿನ ಪ್ರಯಾಣ ಬಳೆ ಪದ್ಮಾವತಿ ಅಮ್ಮನವರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ದಟ್ಟ ಕಾಡಿನ ಮಧ್ಯೆ ಕರ್ವಿರುವ ದಾರಿ, ಈ ದಾರಿಗಳ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿಯೊಂದು ನಾನು ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ.
ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತೀನಿ. ನೋಡಿ ಹೆಂಗೆ ಕರ್ವ್ ಇದೆ, ದಟ್ಟ ಕಾಡು, ಅಕ್ಕಪಕ್ಕದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಗಿಡಗಳು. ನಿಮಗೆ ನೋಡೋಕೆ ರೋಡಿಂದ ಒಂದು 4 ಕಿಲೋಮೀಟರ್ ಆದರೂ ಒಳಗಡೆ ಹೋಗಬೇಕು. ಅಷ್ಟು ದೂರ ಹೋದ ನಂತರ ಆ ತಾಯಿಯ ದರ್ಶನ ಮಾಡ್ಬೋದು. ಬನ್ನಿ ಹೋಗೋಣ. ಸೀನ್ ನೋಡ್ರಿ ಎಷ್ಟು ಚಂದ ನೀರದವ ಕೆಳಗ. ಹೂವ ಫಾಲ್ಸ್ ಅದಾನ. ಫಾಲ್ಸ್ ಅದಕ್ಕೆ ಇದೆಲ್ಲ ಜಾಲಿ ಹಾಕ್ಯಾರ. ಬರೋರೆಲ್ಲ ಈ ಕಡೆ ಎಲ್ಲ ಹೋಗ್ಬಾರ್ದು ಅಂತ, ಈ ಕಡೆ ಎಲ್ಲ ಡೌನಿಗೆ ಹೋಗ್ಬಾರ್ದು ಅಂತ ಬೇಲಿ ಹಾಕ್ಯಾರ. ಭಾಳ ಚಂದ ಫಾಲ್ಸ್. ಅದು ನೀರು ಬಂದು ಬಂದು ಫಾಲ್ಸ್ ಒಣಗಿದ್ರು ಹೆಂಗೆ ಕಾಣಿಸ್ತು. ಸೇಫ್ಟಿಗೋಸ್ಕರ ಇದೆಲ್ಲ ಹಾಕ್ಯಾರ. ಹಾಂ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಈ ಸೀನ್ನ ನೋಡಿದ್ವಿ. ಅಲ್ಲೆಲ್ಲ ಫಾಲ್ಸ್ ನೀರು ಬರ್ತಾ ಇತ್ತಂತೆ. ಅದು ನೀರಿನ ಮಾರ್ಕ್ ಇದೆ, ಆದರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಬರ್ತಾವಂತ ಕಾಣಿಸುತ್ತೆ. ನೀರಲ್ಲಿ ಬಂದು ಬಂದು ಅಲ್ಲಿ ಎಲ್ಲ ಡ್ರೈ ಆಗಿದೆ, ಕಾಣಿಸ್ತಿಲ್ಲ. ಅದನ್ನಿಷ್ಟು ದಾರಿಯಲ್ಲಿ ನೋಡಿಕೊಂಡು ಮತ್ತೆ ಕಂಟಿನ್ಯೂ ಆಗಿ ಬಳೆ ಪದ್ಮಾವತಿ ಅಮ್ಮನವ್ರ ದರ್ಶನಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಬನ್ನಿ. ಇದೆಲ್ಲ ಗಿಡಗಳು ನನಗೆ ಚಂದ ಅನಿಸಿ ಹಾಗಾಗಿ ಇದೆಲ್ಲ ವಿಡಿಯೋ ಕೂಡ ನಾನು ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ 2 ಕಣ್ಣು ಸಾಲದು. ಅಲ್ಲಿ ಪ್ರಕೃತಿ ಮಡಿಲು ಅಂದರೆ ಅದ್ಭುತವಾದ ಜಾಗ ಅದು. ದೇವಸ್ಥಾನ ಹತ್ತಿರ ಬಂದೀವಿ. ಇಲ್ಲಿದೆ ನೋಡಿ ದೇವಸ್ಥಾನ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾರ್ಕಿಂಗ್. ನೋಡ್ರಿ ಇಷ್ಟೊಂದು ರಶ್ ಅಂದ್ರೆ ರಶ್ ಇವತ್ತು. ಅಂದರೆ ಡೈಲಿ ಹಂಗೆ ಇರ್ತದೆ ಅನಿಸುತ್ತೆ. ನಾವು ಇವತ್ತು ಮಂಗಳವಾರ ಟ್ಯೂಸ್ಡೇ ಇರೋದ್ರಿಂದ ಇಷ್ಟು ಜನ ಇದ್ದಾರೆ ಅಂತ ನಾವು ಅಂದ್ಕೊಂಡಿವಿ, ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲಂತೂ ಹೇಳ್ತಿರ್ತು. ನಾವು ಕಾರ್ ಅಲ್ಲಿ ದೂರನೇ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ಆಗಲ್ಲ, ಅಷ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ದೇವಸ್ಥಾನ ಹೇಗಿದೆ ನೋಡ್ರಿ. ದೇವಸ್ಥಾನ ಹೊರಗಡೆಯಿಂದ ಇಷ್ಟೊಂದು ಅಂದರೆ ಸ್ವಲ್ಪ ಡೌನಿಗೆ ಐತಲ್ಲ, ಇಷ್ಟೊಂದು ದೊಡ್ಡ ದೇವಸ್ಥಾನ ಇದು. ಅಪ್ಪ ಆ ಕಡೆ ಒಂದು ಜೈನ್ ಮಂದಿರ ಕೂಡ ಇದೆ. ಏನೋ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಇಲ್ಲಿಯ ವಿಶೇಷತೆ ಏನು ಅಂದರೆ ಬಳೆಗಳನ್ನು ಆ ತಾಯಿಗೆ ಕೊಡೋದಕ್ಕೆ ಬೇಡಿಕೊಂಡು ಹರಕೆಯನ್ನು ಕಟ್ಕೋತಾರೆ. ಆ ಹರಕೆಯನ್ನು ಕಟ್ಕೊಳ್ಳೋಕ್ಕೆ ನೋಡ್ರಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಅವ್ರ ಹರಕೆಯನ್ನು ತೀರಿಸ್ಕೊಳ್ಳೋ ಅಂದರೆ ಅದು ಹರಕೆಯನ್ನು ಹೊತ್ಕೊಂಡಿರ್ತಾರಲ್ಲ, ತೀರ್ಸೋಕೆ ಬಂದಿರ್ತಾರೆ. ಈ ಥರ ಕ್ಯೂ ನಿಂತಿರೋದೆಲ್ಲ ಹರಕೆ ತೀರ್ಸೋಕೆ ಬಂದವರೆಲ್ಲ. ಆ ಬಳೆಗಳನ್ನು ಎಷ್ಟೊಂದು ಅಂತ ಬೀಳ್ಕೊಂಡಿರ್ತಾರಲ್ಲ, ಅದು ಬಳೆಗಳನ್ನು ಆ ತಾಯಿಗೆ ಒಪ್ಸೋ ಸಲುವಾಗಿ ಬಂದಿರ್ತಾರೆ. ಹರಕೆ ಇದ್ದವ್ರಿಗೆ ಕ್ಯೂನಲ್ಲಿ ನಿಲ್ಲಿಸಿದ್ರು. ನಾವು ನೇರವಾಗಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ವಿ. ಅಂದರೆ ನಮ್ದು ಹರಕೆ ಏನಿಲ್ಲ, ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಷ್ಟೇ ನಾವು ಬಂದಿದ್ದು. ಹಾಗಾಗಿ ನಮಗೆ ಡೈರೆಕ್ಟಾಗಿ ಬಿಟ್ಬಿಟ್ರು ಆ ತಾಯಿ ದರ್ಶನ ಮಾಡೋಕ್ಕೆ. ಯಾಕಂದರೆ ಒಳಗಡೆ ಫೋಟೋ ತೆಗಿಯೋ ಅಲೋಡ್ ಇಲ್ಲ. ಹಾಗಾಗಿ ನೋಡಿ ಕುಂಕುಮ
ಕುಂಕುಮಾರ್ಚನೆ ಮಾಡಿರೋದು ಕುಂಕುಮ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಈ ಥರ ತಾಯಿನ ದರ್ಶನ ಮಾಡಿದ್ವಿ. ಹೊರಗಡೆ ಪೋಳಿಯಲ್ಲೆಲ್ಲ ಬಂದು ಕೂತ್ಕೊಂಡಿವಿ. ನೀವು ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಜನ ಹರಕೆ ಹೊತ್ತು ಆ ತಾಯಿಗೆ ಬಳೆನ ಒಪ್ಸೋಕ್ಕೆ ಬಂದಿದ್ದಾರೆ. ಅಂದರೆ ಇಲ್ಲಿ ಬೇಡ್ಕೊಳ್ಳೋದು, ಮದುವೆ ಆಗಲಿ, ಮಕ್ಕಳಾಗಲಿ, ಏನೇ ಇರಲಿ, ಅವ್ರ ಮನೆಯ ಯಾವುದೇ ಸಮಸ್ಯೆ ತಾಯಿ ಮುಂದೆ ಹೇಳ್ಕೊಂಡ್ರೆ ಆ ತಾಯಿ ಪರಿಹಾರ ಕೊಡ್ತಾಳೆ. ಮತ್ತು ದರ್ಶನ ಆ ಪರಿಹಾರ ಆದ ತಕ್ಷಣವೇ ಬಂದು ತಾಯಿಗೆ ಒಪ್ಪಿಸ್ತಾರೆ ಅದನ್ನು, ಹರಕೆನ. ದೇವಸ್ಥಾನದ ಒಳಗಡೆ ಏನು ಪರ್ಮಿಷನ್ ಇಲ್ಲ ವಿಡಿಯೋ ಕೊಡ್ಬೇಕಾ ಬೆಳೆನ. ಕಾಯ್ರಿ, ಎಲ್ಲ ಅವ್ರು ಹೆಂಗೆ ಹೋಗ್ತಾರೆ ನೋಡ್ಗ, ಸೀನ್ ಮಸ್ತು.